ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವನ್ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ಡಾಂಬರಿಂದ 2ನೇ ಪಾಯಿಂಟು 1 ಎಕರೆ 10 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ಜಾಗ ನೋಡ್ತಾ ಇದ್ದಾರೆ, ಇದೇ ಜಾಗ 1 ಎಕರೆ 10 ಗುಂಟೆ ಬರುತ್ತೆ. ವಿಲೇಜ್ ಸೆಕ್ಯೂರು, ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಅಂತರದಲ್ಲಿದೆ ಜಾಗ. ಡಾಂಬರ್ ರೋಡ್ನಿಂದ ನಿಮಗೆ 2ನೇ ಪಾಯಿಂಟ್ ಬರ್ತಕ್ಕಂಥ ಜಾಗ. ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಬೋರು ಕೂಡ ಇದೆ, ಬೋರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿ ಬೋರ್ ಹಾಕಿದ್ದಾರೆ. ಇದು ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗ್ಬೋದು, ಮೋಸ್ಟ್ಲಿ 45 ಕಿಲೋಮೀಟ್ರು ಮೈಸೂರು. ಬ್ಯಾಂಗ್ಳೂರಿಗೆ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ರೆಡ್ ಸೈಡು ಬಾಕ್ಸ್ ಟೈಪಲ್ಲಿದೆ ಜಾಗ. ಒಂದು ಬೋರು ಕೂಡ ಹಾಕಿದ್ದಾರೆ. ಒಳ್ಳೆ ನೀರು ನಿಮಗೆ ತೋರಿಸ್ಕೊಡ್ತೀನಿ ಬೋರನ್ನು ನೋಡಿ. ಇವಾಗ ರೀಸೆಂಟಾಗಿ ಹೊಸ್ದಾಗಿ ಹಾಕಿರೋ ಬೋರು. ಒಳ್ಳೆ ನೀರು ಬಂದಿದೆ, ಒಳ್ಳೆ ಅದ್ಭುತವಾಗಿದೆ ನೀರು. ವಿಲೇಜ್ಗೆ ಸೆಕ್ಯೂರು, ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಅಂತರದಲ್ಲಿದೆ. ಈ ಜಮೀನು ಏನಿದೆ ಇದು ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳೇ ಮಾಡಿಕೊಂಡ್ರೆ ಅಂಥದ್ದು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್ ನೋಡಿ. ಒಳ್ಳೆ ಬಾಕ್ಸ್ ಟಾಪಲ್ಲಿದೆ. ಸಿಂಪಲಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಮನೆಗಿನೇ ಮಾಡ್ಕೊಂಡಿರೋರ್ಗೂ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಜಮೀನವ್ರಿಗೂ ಮ್ಯಾಪ್ ರೋಡ್ ಇದೆ. ಸೂಪರಾಗಿದೆ ಜಾಗ. ಒಳ್ಳೆ ವಾಸ್ತು ಪ್ರಕಾರ ಸೂರ್ಯನ ಕಡೆಗೆ ಎಂಟ್ರೆನ್ಸ್ ಇದೆ ನೋಡಿ. ವಿಲೇಜ್ ಜಸ್ಟ್ ಒಂದು 100 ಮೀಟರ್ಸ್. ಜಾಗ ಮಾತ್ರ ಅದ್ಭುತ ಆಗಿದೆ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗಬೇಕು, ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಅವರು. ಸಾಯಿಲು ಕೂಡ ಒಳ್ಳೆ ಅದ್ಭುತವಾಗಿದೆ, ಕುಂಕುಮ ಕಣಾಗಿದೆ ಮಣ್ಣು ಮಾತ್ರ. ವಿಲೇಜ್ಗೆ ಹತ್ತಿರದಲ್ಲಿ ನಿಯರ್ ಬೈ ಕೇಳೋರಿಗೆ ಒಳ್ಳೆ ತುಂಬ ಚೆನ್ನಾಗಿರೋಂಥ ಜಾಗ. ವಿಲೇಜ್ಗೆ ನಿಯರ್ ಇದೆ ನೋಡಿ. ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜು ನೋಡಿ. ಒಳ್ಳೆ ಬಾಕ್ಸ್ ಸ್ಟೆಪಲ್ಲಿ ಬರುತ್ತೆ ಸರ್. ಡಾಂಬರಿಂದ 2ನೇ ಪಾಯಿಂಟು ನಿಮ್ಗೆ ಸಿಟಿ ಲಿಮಿಟ್ಗೆ ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಸಿಟಿ ಲಿಮಿಟ್ಗೆ ಒಂದು ಬೋರು ಕೂಡ ಹಾಕಿದ್ದಾರೆ. ಒಳ್ಳೆ ಅದ್ಭುತವಾಗಿರೋಂಥ ವಾಟರ್ ಸೋರ್ಸು. ನಿಮಗೆ ಒಂದು 200-250 ಅಡಿಗೆ ಭಯಂಕರ ನೀರು ಸಿಕ್ಕಿದೆ ನಿಮಗೆ. 3-3.5 ಇಂಚ್ ನೀರಿದೆ. ತುಂಬ ಚೆನ್ನಾಗಿರೋಂಥ ಜಾಗ ನೋಡಿ. ಇಂಥ ಜಾಗ ನಿಮಗೆ ಮತ್ತೆ ಸಿಗೋಲ್ಲ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ, ಎಲ್ಲೂ ಕ್ರಾಸ್ ಇಲ್ಲ ಏನಿಲ್ಲ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ನೀಟಾಗಿ ಅದ್ಬಸ್ಟ್ ಮಾಡಿ ಪೆನ್ಸ್ ಮಾಡಿ ಗೇಟು ಕೂಡ ಹಾಕಿದ್ದಾರೆ, ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಗೇಟು ಅದೇ ಎಂಟ್ರೆನ್ಸು. ವಾಸ್ತು ಪ್ರಕಾರ ಇದೆ, ಸೂರ್ಯನ ಕಡೆನೇ ಗೇಟ್ ಮಾಡಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಮೈಸೂರು RMC ರಿಂಗ್ ರೋಡ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಒಂದು 40 ಕಿಲೋಮೀಟ್ರ್ ಅಂತರದಲ್ಲಿದೆ ಸರ್. ಟೌನ್ ಲಿಮಿಟ್ಗಾದರೆ ಒಳಗಡೆಗೆ ಒಂದು 5 ಕಿಲೋಮೀಟ್ರು, ಒಂದು 45 ಕಿಲೋಮೀಟ್ರ್ ಮೈಸೂರು. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ. ಸಿಂಪಲಾಗಿ 1 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು ಸರ್ ಜಾಗ. ಒಂದು ಬೋರು ಕೂಡ ಇದೆ, ಒಳ್ಳೆ ವಾಸ್ತು ಪ್ರಕಾರದಲ್ಲೇ ಹಾಕ್ಸಿದ್ದಾರೆ ಬೋರನ್ನು ಕೂಡ. ಅದ್ಭುತವಾಗಿದೆ ಜಾಗ ಮಾತ್ರ. ಇದು ಒಳ್ಳೆ ನಾರ್ತ್ ಫೇಸಲ್ಲಿದೆ, ತುಂಬ ಚೆನ್ನಾಗಿದೆ. ವಾಸ್ತು ಪ್ರಕಾರ ಗೇಟ್ ಹಾಕಿದ್ದಾರೆ. ಒಳ್ಳೆ ನಾರ್ತ್ ಫೇಸಿಂಗ್ ಬರುತ್ತೆ, ತುಂಬ ಚೆನ್ನಾಗಿದೆ. ಡಾಂಬರಿಂದ 2ನೇ ಪಾಯಿಂಟು. ನೀವು ಬಸ್ಸಲ್ಲಿ ಬಂದರೆ ಬೇಕಾದ್ರೆ ಆರಾಮ್ಸೆ ಜಮೀನು ಹತ್ರನೇ ಹಿಡ್ಕೊಬಿಡ್ಬೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಆಟೋ ಗಿಟ ಎಲ್ಲ ಯಾವಾಗಲೂ ಓಡಾಡ್ತಾ ಇರುತ್ತೆ. ಒಂದು ಟೌನ್ ಲಿಮಿಟ್ ಇದೆ, ಟೌನ್ ಲಿಮಿಟಿಗೆ ಬಂದರೆ ಅಲ್ಲಿಂದ ಆರಾಮ್ಸೆ ಆಟೋದಲ್ಲಾರು ಬರ್ಬೋದು, ಬಸ್ಸಲ್ಲಾರು ಬರ್ಬೋದು. ಒಳ್ಳೆ ನಾರ್ತ್ ಫೇಸಿಂಗ್ ಇದೆ, ತುಂಬ ಚೆನ್ನಾಗಿದೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ನಿಮಗೆ RTC ಹೋಲ್ಡರ್ ಯಾರಿದ್ರೂ ಅವ್ರನ್ನೇ ಮಾತುಕತೆ ಕೂರಿಸ್ಕೊಡ್ತೀವಿ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಒಳ್ಳೆ ಜಾಗ ಸರ್, ತುಂಬ ಚೆನ್ನಾಗಿದೆ. ಇಂಥ ಜಾಗ ನಿಮಗೆ ಸಿಗೋದು ತುಂಬ ರೇರು. ಯಾಕೆಂದರೆ 1 ಎಕರೆ ಒಳಗಡೆ ಈ ಥರ ಸಿಗೋದು ತುಂಬ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ. ನೀವು ಬೇಗ ಬಂದು ನೋಡಿ ತೊಗೊಂಡ್ರೆ ತುಂಬ ನಿಮಗೂ ಅನುಕೂಲ. ಯಾಕೆಂದರೆ 1 ಎಕರೆ ಪೀಸ್ಗಳು ಸಿಗೋಲ್ಲ. 1 ಎಕರೆ 1.5 ಎಕರೆ ಜಾಗಗಳು ನೋಡಿ. ಇದೇ ರೋಡು. ನೀವು ಅಪಾಟಿ ಕಂಟೈನರ್ ಕೂಡ ಹೋಗ್ಬೋದು. ಇಲ್ಲಿ ಏನು ಕಾಣಿಸ್ತದೆ ಅದೇ ಡಾಂಬರು. ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿ ಗೇಟ್ ಹಾಕ್ಬಿಟ್ಬಿಟ್ಟಿದ್ದಾರೆ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ನೀವು ಅಪಾಟಿ ಕಂಟೈನರ್ ಕೂಡ ಬರ್ಬೋದು ಜಾಗ. ನೀವು ಯಾರು ಜಮೀನು ಮೇಲೆ ಹೋಗಿದೆಯಲ್ಲ ಎಲ್ಲ ಡೈರೆಕ್ಟು ಮ್ಯಾಪ್ ರೋಡು. ತುಂಬ ಚೆನ್ನಾಗಿದೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಥ್ಯಾಂಕ್ ಯು. ಶಿವ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪೇಜಲ್ಲಿ ಖಂಡಿತ ಮಾಡಿಕೊಡೋಣ. ಆಮೇಲೆ ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ ಸರ್. ಪದೇ ಅದನ್ನೇ ಹೇಳ್ತಾಯಿದ್ದೆ ನಿಮಗೆ. ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ ಅವರು. ಡೈರೆಕ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒಂದು ಕೋಕೋನಟ್ ಗಿಡನೂ ಕೂಡ ಇದೆ, ಒಂದು ಕೋಕೋನಟ್ ಗಿಡನೂ ಕೂಡ ಇದೆ. ಒಳ್ಳೆ ನೀರು ಬೆಲ್ಟಿದೆ.
ಬೋರು ಕೂಡ ಹಾಕ್ಸಿಬಿಟ್ಟಿದ್ದಾರೆ ಸರ್. ನೀವು ಬೋರ್ ಏನು ಹಾಕ್ಸೋ ಅಂತ ಅವಶ್ಯಕತೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.